ಅಯೋಧ್ಯೆಯಲ್ಲಿ ಬಾಲ ಶ್ರೀರಾಮನ ಪ್ರತಿಷ್ಠಾಪನೆಯ ಧಾರ್ಮಿಕ ಕೈಂಕರ್ಯಗಳು ಆರಂಭ ಆಗಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯ ಪೂಜೆ ಶುರುವಾಗಿದೆ. ಧಾರ್ಮಿಕ ಕೈಂಕರ್ಯಗಳು ಆರಂಭ ಆಗಿದೆ. 1008 ಹೋಮಕುಂಡಗಳಲ್ಲಿ ವಿಶೇಷವಾಗಿ ಯಜ್ಞ ನಡೀತಾ ಇದೆ. ರಾಮ ಮಂದಿರದಲ್ಲಿ ನೂತನ ಪ್ರತಿಮೆ ಅಥವಾ ನೂತನ ವಿಗ್ರಹ, ಬಾಲ ಶ್ರೀರಾಮನ ನೂತನ ವಿಗ್ರಹ ಪ್ರತಿಷ್ಠಾಪನೆಗೂ ಮುಂಚಿತವಾಗಿ ಯಜ್ಞ ಯಾಗಾದಿಗಳನ್ನು ನಡೆಸಲಾಗ್ತಾ ಇದೆ. 2100 ಋತ್ವಿಜರಿಂದ ಯಜ್ಞ ಕಾರ್ಯ ನಡೀತಾ ಇದೆ. 1008 ಹೋಮಕುಂಡಗಳಲ್ಲಿ ಯಜ್ಞ ಕಾರ್ಯ ನಡೀತಾ ಇದೆ. ಗರ್ಭಗುಡಿ ಸೇರೋದಕ್ಕಿದೆ. ಕರ್ನಾಟಕದ ಶಿಲ್ಪಿ ಕೆತ್ತಿರುವಂತ ಬಾಲ ಶ್ರೀರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೂ ಮುಂಚಿತವಾಗಿ ಯಜ್ಞ ಯಾಗಾದಿಗಳನ್ನ ಕೂಡ ನಡೆಸಲಾಗ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಗಮನಿಸ್ತಾ ಇದ್ದೀರಿ. 1008 ಹೋಮಕುಂಡಗಳನ್ನ ರಚಿಸಲಾಗಿದೆ. ಅಲ್ಲಿ ಈಗಾಗಲೇ ಯಜ್ಞ ಯಾಗಾದಿಗಳನ್ನ ಆರಂಭಿಸಲಾಗಿದೆ. 2100 ಋತ್ವಿಜರು ಈ ಯಜ್ಞ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಇವತ್ತಿನಿಂದಲೇ ಧಾರ್ಮಿಕ ಕೈಂಕರ್ಯಗಳು ಆರಂಭ ಆಗಿದೆ. ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಏನೆಲ್ಲ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಬೇಕೋ ಅದೆಲ್ಲವನ್ನ ಕೂಡ ಮಾಡಲಾಗ್ತಾ ಇದೆ. ಇವತ್ತಿನಿಂದ ಪ್ರತಿಷ್ಠಾಪನೆಗೆ ಬೇಕಾದಂಥ ಧಾರ್ಮಿಕ ಕೈಂಕರ್ಯಗಳು ಆರಂಭ ಆಗಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಹೋಮಕುಂಡಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯ ಅಯೋಧ್ಯೆಯಲ್ಲಿ ಏನೇನಾಗ್ತಾ ಇದೆ, ಯಾವ ರೀತಿ ಅಯೋಧ್ಯೆಯಲ್ಲಿ ತಯಾರಿಗಳು ನಡೀತಾ ಇದೆ? ರಕ್ಷತ್, ಈಗಾಗಲೇ 22ನೇ ತಾರೀಕು ನಡೆಯುವಂತಹ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಬೇಕಾಗಿರತಕ್ಕಂತಹ ಮೊದಲ ದಿನದ ಕಾರ್ಯಕ್ರಮ ಈಗಾಗಲೇ ಅಯೋಧ್ಯೆಯಲ್ಲಿ ಆರಂಭ ಆಗಿದೆ. ಅಯೋಧ್ಯೆಯಲ್ಲಿ ಈಗಾಗಲೇ ನಾನು ನಿಂತಿರುವಂತಹ ಸ್ಥಳ 1008 ಹೋಮಕುಂಡಗಳಲ್ಲಿ ಯಜ್ಞವನ್ನ ಮಾಡುವಂತಹ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿರತಕ್ಕಂತಹ ಸ್ಥಳ. ಇದು ಮಾಡ್ತಾ ಇರುವಂತದ್ದು ಬರೋಬ್ಬರಿ 2100 ಏನಂದ್ರೆ ಬ್ರಾಹ್ಮಣರು ಸೇರಿ ಈ ಒಂದು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರಾಮಲಲ್ಲಾ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ವಿಘ್ನಗಳು ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ಮೊದಲ ದಿನವೇ ಈ ರೀತಿಯಾಗಿ ಹೋಮವನ್ನ ಮಾಡುವಂತದ್ದು. ಅದರ ಜೊತೆಗೆ ಇವತ್ತು ಏನಂದ್ರೆ 50ಕ್ಕೂ ಹೆಚ್ಚು ಜನ ರಾಮಲಲ್ಲಾ ಪ್ರತಿಷ್ಠಾಪನೆ ಆದ ನಂತರ ಪೂಜೆಯನ್ನು ನೆರವೇರಿಸುವಂತಹ ಏನಂದ್ರೆ ಪೂಜಾರಿಗಳೇನಿದ್ದಾರೆ, ಅಂದ್ರೆ ಅವರು ಗರ್ಭಗುಡಿಯ ಒಳಗಡೆ ಪೂಜೆ ಸಲ್ಲಿಸುವಂತವ್ರು, ಅವರೆಲ್ಲರಿಗೂ ಸಹಿತ ಏನಂದ್ರೆ ಇವತ್ತು ಪೂಜೆಗಳನ್ನ ಮಾಡಿ ಅವರ ಮೂಲಕವಾಗಿರಂತಂದ್ರೆ ಈ ಯಜ್ಞಗಳಲ್ಲಿ ಭಾಗಿಯಾಗಿ ಅಲ್ಲಿಂದ ಏನಂದ್ರೆ ಮೂಲವಾದಂತಹ ಅಂದ್ರೆ ಪೂಜೆಗಳು ಆರಂಭ ಆಗ್ತವೆ. ಧನವಿಷ್ಣು ಯೋಗ, ವಿಷ್ಣು ಸಹಸ್ರನಾಮ, ಅದರ ಜೊತೆಗೆ ಏನಂದ್ರೆ ಗೋಧಾನ ಸೇರಿದಂತೆ ಎಲ್ಲವೂ ಸಹಿತ ಇವತ್ತಿನಿಂದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆಯೂ ಸಹಿತ 108 ಅಡಿ ಎತ್ತರದ ಏನಂದ್ರೆ ಅಗರಬತ್ತಿಗೆ ಬೆಳಗಿಸುವ ಮೂಲಕವಾಗಿ ಅದಕ್ಕೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ಒಂದು ಕಡೆಗೆ ಇದು ರಾಮ ಮಂದಿರದ ಏನಂದ್ರೆ ಕೂಗಳತೆ ದೂರದಲ್ಲಿರುವಂತಹ ಒಂದು ಯಜ್ಞಶಾಲೆ. ಈ ಯಜ್ಞಶಾಲೆಯಲ್ಲಿ ಕಳೆದ 2 ದಿವಸಗಳಿಂದಲೂ ಸಹಿತ ತುಂಬಾ ಪ್ರಿಪರೇಷನ್ ನಡೀತಾ ಇತ್ತು. ಅಂದ್ರೆ ಈ ರಾಮನ ಒಂದು ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ತೊಂದರೆಗಳಾಗಬಾರದು, ವಿಘ್ನಗಳು ಬರಬಾರದು. ಯಾಕಂದ್ರೆ ಬಹಳಷ್ಟು ವರ್ಷಗಳ 100 ವರ್ಷಗಳ 500ರಿಂದ 600 ವರ್ಷಗಳಿಂದನೂ ಸಹಿತ ಇದಕ್ಕಾಗಿ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಈಗ ಕೊನೆ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಯಾವುದೇ ವಿಘ್ನಗಳು ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಹೋಮಕುಂಡವನ್ನ ರೆಡಿಯನ್ನ ಮಾಡಿ ಇಲ್ಲಿ ಹೋಮವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತೀರಿ. ಇದಕ್ಕೆ ವಿಶೇಷವಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ನೀವು ನೋಡ್ತಾ ಇದ್ದೀರಂತ ವಿಜುವಲ್ಸ್, ಇಡೀ ಈ ಒಂದು ಪ್ರದೇಶ ಏನಿದೆ 120 ಎಕರೆ ಜಾಗ ಇರುವಂತಹ ಒಂದು ಪ್ರದೇಶ. 120 ಎಕರೆ ಜಾಗದಲ್ಲಿ ಎಲ್ಲವೂ ಸಹಿತ ಈಗಾಗಲೇ ಸಿದ್ಧತೆಗಳಾಗಿ ಹೋಮಗಳು ನಡೆಯುವಂತಹ ಸ್ಥಳ ಇದು. ಮತ್ತೆ ಒಂದೊಂದು ಹೋಮಕುಂಡದಲ್ಲೂ ಸಹಿತ ಒಟ್ಟು 5 ಜನ ಕೂತ್ಕೊಳ್ತಾರೆ, ಒಬ್ಬ ಬ್ರಾಹ್ಮಣರು ಮತ್ತೆ ಅದರ ಜೊತೆಗೆ ಸ್ಥಳೀಯ 4 ಜನ ಕೂತ್ಕೊಂಡು ಇಲ್ಲಿ ಪೂಜೆಯನ್ನ ನೆರವೇರಿಸುವಂತಹ ಕೆಲಸ. ಮತ್ತೆ ಅದರ ಜೊತೆಗೆ ಯಾರೆಲ್ಲ ಈ ಹಿಂದೆ ರಾಮ ಮಂದಿರದ ಹೋರಾಟಕ್ಕಾಗಿ ಅವರು ಏನಂದ್ರೆ ಭಾಗಿಯಾಗಿದ್ರು ಅಂತವರಿಗೂ ಸಹಿತ ವಿಶೇಷವಾಗಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮತ್ತೆ ಅದರ ಜೊತೆಗೆ ಇಲ್ಲಿ ಏನಂದ್ರೆ ಹೊಸದಾಗಿ ದೇಶದ ನಾನಾ ಭಾಗಗಳಿಂದ, ಅದರಲ್ಲೂ ಪ್ರಮುಖವಾಗಿ ವಾರಣಾಸಿ ಆಗಿರ್ಬೋದು, ಹರಿದ್ವಾರ ಆಗಿರ್ಬೋದು, ಅಥವಾ ಋಷಿಕೇಶ್ ಆಗಿರ್ಬೋದು, ಅದ್ರ ಜೊತೆಗೆ ಶಕ್ತಿಪೀಠಗಳಂತ ಏನ್ ಕರೀತಾರೆ ಆ ಶಕ್ತಿಪೀಠದಲ್ಲಿ ಪೂಜೆನ ಸಲ್ಲಿಸುವಂತಹ ಏನಂದ್ರೆ ಅಲ್ಲಿರುವಂತಹ ಸ್ವಾಮೀಜಿಗಳಿಗೆ ಅಥವಾ ಪುರೋಹಿತರನ್ನ ಕರೆದು ಇಲ್ಲಿ ವಿಶೇಷವಾದಂತಹ ಒಂದು ಯಜ್ಞದಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಆ ಮೂಲಕವಾಗಿ ಅಯೋಧ್ಯೆಯಲ್ಲಿ ಈಗಾಗಲೇ ರಾಮ ಭಜನೆ ಆರಂಭ ಆಗಿದೆ. ರಾಮನ ಪ್ರತಿಷ್ಠಾಪನೆಗೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಸಿದ್ಧತೆಗಳಾಗ್ತಾ ಇದೆ. ಇವತ್ತಿನಿಂದ 21ನೇ ತಾರೀಕಿನವರೆಗೂ ಸಹಿತ ಈ ರೀತಿಯಾಗಿ ಪ್ರತಿ ದಿವಸ ಒಂದೊಂದು ರೀತಿಯ ಏನಂದ್ರೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಮತ್ತೆ 22ನೇ ತಾರೀಕು ಮಧ್ಯಾಹ್ನ 12 ಗಂಟೆ 20 ನಿಮಿಷಕ್ಕೆ ನಡೆಯುವಂತಹ ಏನಂದ್ರೆ ಒಂದು ಶುಭ ಮುಹೂರ್ತದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಯೂ ಸಹಿತ ಆಗುತ್ತೆ. ಮತ್ತೆ ಅದರ ಜೊತೆಗೆ ಇವತ್ತಿನಿಂದಲೂ
ಸಹಿತ ಯಾರೆಲ್ಲ ಪೂಜೆಗೆ ಕೂತ್ಕೊಳ್ತಾರೆ, ಅಂದ್ರೆ ರಾಮಲಲ್ಲನ ಪೂಜೆಗೆ ಕೂತ್ಕೊಳ್ಳುವಂತಹ ಎಲ್ಲರೂ ಸಹಿತ ಅಂದ್ರೆ ಅವರು ವ್ರತವನ್ನ ಮಾಡ್ತಾರೆ. ವಿಶೇಷವಾಗಿ ವ್ರತವನ್ನ ಮಾಡಿ ಇವತ್ತಿನಿಂದ ಯಾವುದೇ ಕಾರಣಕ್ಕೂ ಸಹಿತ ಅವರು ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ. ಕೇವಲ ಹಣ್ಣು ಹಂಪಲು ಮತ್ತೆ ಹಾಲು ಅಷ್ಟು ಮಾತ್ರನ ತೆಗೆದುಕೊಂಡು ಅವರು ಏನಂದ್ರೆ ರಾಮಲಲ್ಲ ಪ್ರತಿಷ್ಠಾಪನೆಗೆ ಬೇಕಾಗಿರ್ತಕ್ಕಂತಹ ಒಂದು ವ್ರತ ಏನಿರುತ್ತೆ ಆ ವ್ರತವನ್ನು ಸಹಿತ ಮಾಡ್ತಾರೆ. स्वामी आप कहाँ से हो, कितना होम यज्ञ हो रहा है? हम राजस्थान से आए हैं और 1000 कुंड के यज्ञ हो रहे हैं। ओके, हाँ जी। ओके, इसका विशेष क्या है? विशेष तो प्रभु राम के लिए हो रहा है, प्रतिष्ठा के लिए। और हमारे आचार्य जी हैं, आचार्य देवेश जी भारद्वाज। ओके सर, आपको बताइए स्वामी जी। जी, ये हनुमान महायज्ञ है। ये राम भद्राचार्य जी महाराज ने ये ले रखा संकल्प, इसका 100 यज्ञ करवाएंगे वो। और 1008 कुंड ये पहले सालासर में हुआ था, अब यहाँ अयोध्या में हुआ है। ಅಂದ್ರೆ ಇಲ್ಲಿ ಅವ್ರು ಹೇಳುವಂತದ್ದು ಅವರ ಮಹಾರಾಜರ ಮೂಲಕವಾಗಿ ಅಂದ್ರೆ ಸ್ವಾಮೀಜಿಗಳ ಮೂಲಕವಾಗಿ ನಡೆಯುವಂತಹ ಯಜ್ಞ 1008 ಯಜ್ಞ ಕುಂಡಗಳಲ್ಲಿ ಪೂಜೆಯನ್ನ ಮಾಡುವಂತದ್ದು. ಇವತ್ತಿನಿಂದ ನಡೆಯುವಂತಹ ಕಾರ್ಯಕ್ರಮ 22ನೇ ತಾರೀಕುವರೆಗೂ ಸಹಿತ ಅಯೋಧ್ಯದಲ್ಲಿ ಇದೇ ರೀತಿಯಾದಂತಹ ಅಂದ್ರೆ ವಾತಾವರಣ ನೀವು ಎಲ್ಲಿ ಹೋದ್ರೂ ಸಹಿತ ನೋಡ ಸಿಗುವಂತದ್ದು. ರಕ್ಷತ್, ಧನ್ಯವಾದ ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.